ವಿಧಾನ ಮಂಡಲದ ಅಧಿವೇಶನ ಕಲಾಪದ ಆರಂಭ ಆಗ್ತಾ ಇರುವಂಥದ್ದು ವಿಧಾನ ಪರಿಷತ್ನ ಸಭಾಪತಿಯವರಾದಂಥ ಬಸವರಾಜ ಹೊರಟ್ರು ನಮ್ಮ ಜೊತೆ ಇರುವಂಥದ್ದು. ಸರ್, ಈ ಪರಿಷತ್ ಕಲಾಪ ಸಾಕಷ್ಟು ಒಂದು ರೀತಿಯ ಚರ್ಚೆ ವಿಚಾರ ಆಗಿತ್ತು ಕಳೆದ ಬೆಳಗಾವಿ ಅಧಿವೇಶನ. ಅದಾದ ನಂತರ ಮೊದಲ ಅಧಿವೇಶನ ಆಗ್ತಾ ಇರುವಂಥದ್ದು. ನಿಮ್ಮ ನಿಮ್ಮ ಇತಿಹಾಸದಲ್ಲಿ ಅಥವಾ ನೀವು ಇರುವಂಥ ಇಷ್ಟೊಂದು ಇದರಲ್ಲಿ ಆ ಥರದ ಘಟನೆ ಎಂದೂ ಕೂಡ ಆಗಿರಲಿಲ್ಲ. ಆ ಘಟನೆಯ ಒಂದು ನೆನಪು ಅಥವಾ ಆ ರೀತಿ ಒಂದು ಏನಾದರೂ ಕೂಡ ಒಂದು ಇದು ಕಾಡ್ತಾ ಇದೆಯಾ ಅಂದರೆ ಈ ಅಧಿವೇಶನ ಆರಂಭ ಆಗ್ತಾ ಇರೋದ್ರಿಂದ? ಈ ಅಧಿವೇಶನಕ್ಕೆ ಅದೇನು ನಮ್ಗೆ ಕಾಡಂಗಿಲ್ಲ, ಯಾಕಂದ್ರೆ ಅದು ಮುಗಿದೋಗಿದ್ದೆ. ಆಗ ಮುಗಿದು ಮತ್ತು ಅದನ್ನು ಆಮೇಲೆ ಹೊಸ ಡೆವಲಪ್ಮೆಂಟ್ ಆದ ನಂತರ ಎಥಿಕ್ಸ್ ಕಮಿಟಿ ಕೊಟ್ಟಿವಿ. ಎಥಿಕ್ಸ್ ಕಮಿಟಿ ಏನು ರಿಪೋರ್ಟ್ ಕೊಡೋದು ಆ ರಿಪೋರ್ಟಿಗೆ ನಾವೆಲ್ಲರೂ ಬದ್ಧರಾಗಬೇಕಾಗ್ತದೆ. ಅವ್ರನ್ನ ಅಲ್ಲಿ ಕರೀತಾರೋ, ಅಲ್ಲಿ ಇಬ್ಬರನ್ನೂ ಕರೀತಾರೆ, ಬರೀ ಅವ್ರ ಅಪ್ಸೆಂತಾಗಿ ಮಾಡೋದಿಲ್ಲ. ಕರೆದು ಚರ್ಚೆ ಮಾಡಿ ಎಲ್ಲ ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ಅವ್ರ ರಿಪೋರ್ಟನ್ನು ಕೊಟ್ಟಂದ್ರೆ ಆ ರಿಪೋರ್ಟನ್ನು ಒಪ್ಕೊಳ್ಳೋದು ನಮ್ಮ ಡ್ಯೂಟಿ. ಒಪ್ಕೊಂಡ್ಬಿಡ್ತೀವಿ. ಅದು ಅಕಸ್ಮಾತ್ ಅದು ನೋಡ್ಬೇಕು, ರೂಲ್ ನನಗೆ ಗೊತ್ತಿಲ್ಲ. ನೆಸರಿ ಅಂದರೆ ಹೌಸಿಗೆ ಪ್ಲೇಸ್ ಮಾಡ್ತೀವಿ ಇಷ್ಟು. ಸದಸ್ಯರಿಗೆ ಇವಾಗ ಅಸಾಮಾನ್ಯ ಪದಕ ಬಳಸಿದ್ದಾರೆ ಅಂತ ಅವ್ರು ಹೇಳ್ತಾ ಇರುವಂಥದ್ದು, ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಎಲ್ಲ ಹಿನ್ನೆಲೆ ನೀವು ಒಂದು ರೂಲಿಂಗ್ ಕೊಟ್ಟರೆ ಸದಸ್ಯರಿಗೆ ಏನಾದರೂ ಕೂಡ ಈ ಅಧಿವೇಶನದಲ್ಲಿ ಏನಾದ್ರು ಒಂದು ಸೂಚನೆ, ಸಲಹೆ, ಕಿವಿ ಮಾತು ಏನಾದ್ರು ಹೇಳ್ತೀರಾ? ಅದನ್ನು ನಾವೇನಂತೀನಿ ಅಂದರೆ, ಅದು ಏನೇ ಇರಲಿ ವಿಷಯ, ಯಾರಿಗೂ ಪರ್ಟಿಕ್ಯುಲರಿ ಹೆಣ್ಣು ಮಕ್ಕಳಿಗೆ ಯಾರೇ ಇರಲಿ ಮಾತಾಡೋ ಪದ್ಧತಿ ನಾನು ಬರ್ದೀನಿ ನಾನು ರೂಲಿಂಗ್ದಾಗ. ಬಟ್ ಈಗ ನಾನು ಎಲ್ಲರನ್ನೂ ಕರೆದೀನಿ, ದಿನೊಬ್ಬೊಬ್ಬರನ್ನ ಇಬ್ಬಿಬ್ಬರನ್ನ ಕರೆದು ಮಾತಾಡಿ ಪದಗಳನ್ನು ಬಳಸೋದು ಸಣ್ಣ ಮಕ್ಕಳಲ್ಲಿ ಹೇಳಕ್ಕೆ ಇವ್ರಿಗೆ. ಸಣ್ಣ ಮಕ್ಕಳಿಗೆ ಹೇಳ್ಬೋದು ಏನು ಅಸಂವಿಧಾನಕ್ಕೆ ಏನು ಸಂವಿಧಾನ ಅಂತ ಗೊತ್ತಿರ್ತದೆ. ಅದಕ್ಕೆ ಒಂದು ಸರಿ ಎಲ್ಲ ಅವ್ರ ಲೀಡರ್ಸನ್ನು ಕರೆದು ನಾನು ಮಾತಾಡ್ತೀನಿ. ನಾವು ಎಲ್ಲ ಎಮೋಷನ್ ಆಗಬಾರ್ದು ಮತ್ತು ಕೆಟ್ಟ ಪದ ಬಳಸಬಾರ್ದು ಅನ್ನೋದು ಹೇಳ್ತೀನಿ. ಅವತ್ತು ರವಿ ಅವ್ರಿಗೆ ಬೆಳಗ್ಗೆ ಹೇಳಿದ್ದೆ ನಾನು, ಈ ಮಾತಾಡುವಾಗ ಭಾಳ ಎದ್ದೆದ್ದನ್ನು ಮಾಡಬೇಡ್ರಿ, ಪದಗಳನ್ನ ಬಳಸುವಾಗ ನಮ್ಮ ಮೇಲೆ ಒಮ್ಮೊಮ್ಮೆ ಏನೋ ಆಗುತ್ತೆ. ನಾವೀಗ ಆಕಸ್ಮಿಕವಾಗಿ ನನಗೂ ಒಂದು ಸರಿ ಏನೋ ಎಲ್ಲಿದೆ ಅಂತ ಅಂದಿದ್ದು ನಾನು. ಇಮ್ಮಿಡಿಯೇಟ್ಲಿ ಹಿಂದೆ ತಗೊಂಡೆ. ಅವ್ರಿಗೆ ಗೊತ್ತಾಗಿದ್ದಿಲ್ಲ ಅದು. ರಿಪೋರ್ಟರ್ಸ್ ಅವಾಗ 84ದಾಗ ಇವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಅದು. ನನಗೆ ಸರ್ ನಾ ಇದೇ ಮಾತಾಡಿದೆ, ನಮ್ಮ ಗ್ರಾಮ್ಯ ಭಾಷೆ ಬಂತು, ಹಳ್ಳಿ ಭಾಷೆ ಬಂತು, ದಯಮಾಡಿ ಅದನ್ನು ಹಿಂದೆ ತಗೊಳ್ತೀನಿ, ಸದನಕ್ಕೆ ಕ್ಷಮೆ ಕೊಡ್ತೀನಿ. ಯಾರು ಗೊತ್ತೇ ಇಲ್ಲ ಅದು, ಗೊತ್ತೇ ಇಲ್ಲ. ಆವಾಗ ಏನು ಅಂದಾಗ ಬರ್ತದೆಲ್ಲ. ಹಂಗದು ನೋಡಿ, ಮೇಲ್ಮನೆ ಇದು. ಮೇಲ್ಮನೆಯಲ್ಲಿ ಯಾವುದೇ ರೀತಿಯಿಂದ ಚರ್ಚೆ ಮಾಡಲಿ, ಟೀಕೆ ಮಾಡಲಿ, ಸರ್ಕಾರವನ್ನು ಇಕ್ಕಟ್ಟಿಸಿಸಲಿ, ಬಟ್ ಈ ಪದಗಳನ್ನು ಬಳಸೋದು ಸರಿಯಲ್ಲ. ಸರಿ, ಏನಾದರೂ ಮತ್ತೊಮ್ಮೆ ರಾಜಿ ಮಾಡುವಂಥ ಪ್ರಯತ್ನ ಈಗ ಎಥಿಕ್ಸ್ ಕಮಿಟಿಗೆ ಹೋಗಿದೆ, ಇಬ್ಬರೂ ಕೂಡ ಸದನ ಆರಂಭ ಆಗ್ತಾರೆ ಅಂತೇಳಿ ಮುಖಾಮುಖಿ ಆಗ್ತಾರೆ, ರಾಜಿ ಮಾಡುವಂಥ ಪ್ರಯತ್ನ ಏನಾದ್ರು ಮಾಡ್ತೀರಾ? ನಾ ಈಗ ನೋಡ್ತೀನಿ, ಎಥಿಕ್ಸ್ ಕಮಿಟಿಯಾಗಿದ್ದಾಗ ರೂಲ್ಸ್ ನೋಡಬೇಕು. ಕಮಿಟಿಯಾಗಿದ್ದಾಗ ರಾಜೀನಾಮೆ ಮಾಡಿ ನಾನಾ ಕಮಿಟಿ ಕಳಿಸೀನಿ. ಅದು ಕಾಂಟ್ರಾಡಿಕ್ಟರಿ ಆಗಬಾರ್ದು. ಮತ್ತು ಅವ್ರ ಪೊಸಿಷನ್ ಏನು ಎಥಿಕ್ಸ್ ಕಮಿಟಿ ಅವರು. ಎಥಿಕ್ಸ್ ಕಮಿಟಿಗೆ ನಾನು ಹೇಳ್ತೀನಿ, ಅವ್ರು ಕರೆದು ಆ ಚೇರ್ಮನ್ ಈಗ ಅವ್ರ ಕೋರ್ಟಿಂದ ನಡೆದೈತಿ, ಬಂದ ಲಘು ಒಂದು ಮೀಟಿಂಗ್ ಕರೆದು ಅದನ್ನು ಸ್ಟಾರ್ಟ್ ಮಾಡಿ ಲಘು ರಿಪೋರ್ಟ್ ಕೊಡು ಅಂತ ಹೇಳ್ತೀನಿ. ಸದನ ಮುಗಿ ಹೊಡೆದು ಕೊಟ್ರಂದ್ರೆ ಅದನ್ನು ಒಂದು ಸರಿ ಆಡ್ತೀನಿ. ಅವ್ರ ಒಪಿನಿಯನ್ನ ನಮಗೇನಾರು ಅಧಿಕಾರ ಕೊಟ್ರಂದ್ರೆ, ಸರ್ ನೀವು ಹೆಂಗೆ ತೀರ್ಮಾನ ತಗೋದು ಅದಕ್ಕೆ ನಮ್ಮ ಎಥಿಕ್ಸ್ ಕಮಿಟಿ ಬದ್ದಿದೆ ಅಂತಂದ್ರೆ ಇಬ್ಬರನ್ನ ಕರೆದು ಕಾಂಪ್ರಮೈಸ್ ಮಾಡಿ ಅವಾಗ ಹೇಳ್ತೀನಿ ನಾನು, ವೆದರ್ ಇಟ್ ಇಸ್ ಅ ರೈಟ್ ಅವ್ರು ಹಂಗಪ್ಪ, ಏನು ತಪ್ಪಿದ್ದರೆ ಎಲ್ಲ ಕ್ಷಮಿಸ್ರಿ, ನಾನು ಹಂಗಂದಿಲ್ಲ, ಆದರೂ ಸಹಿತ ನೀವು ನಮ್ಮ ಸಹೋದರಿ ತಜ್ಞೆ, ಹೆಣ್ಣು ಮಕ್ಕಳು ನಾವು ಗೌರವ ಕೊಡ್ತೇವೆ ಅನ್ನೋಂಥ ಮಾತನ್ನು ಹೇಳಿ ಸ್ವಲ್ಪ ಅವ್ರಿಗೂ ತಿಳಿ ಹೇಳಿ ಮಾಡ್ಬೇಕಂತ ಐತಿ. ಮಾಡ್ತೀನಿ ಅಂತ ನಂಬಿಕೆನೂ ಐತಿ. ನೋಡೋಣ ಅದನ್ನು. ಇವೆಲ್ಲ ಕೂಡ ಸುಖ ಅಂತ ಆಗುತ್ತೆ ಅನ್ಸುತ್ತೆ. ಅಂದರೆ ಇವ ಎಥಿಕ್ಸ್ ಕಮಿಟಿ ಅವ್ರನ್ನ ನಾನು ಒಂದು ಮೀಟಿಂಗ್ ಮಾಡಬೇಕು. ಅವರು ಮಾಡಿ ಅವ್ರು ಏನು ಮಾಡ್ಬೇಕಂದ್ರೆ ಹಿಂಗೆ ಅಧಿಕಾರ ಕೊಟ್ಟಿವಿ ಅಂದ್ರೆ ನಾವು ಮಾಡಬೇಕು. ಇಲ್ಲಾಂದ್ರೆ ಅವ್ರು ಎಥಿಕ್ಸ್ ಕಮಿಟಿ ಅವ್ರು ಏನು ಆ ಎಥಿಕ್ಸ್ ಕಮಿಟಿ ಅವ್ರು ಏನು ತೀರ್ಮಾನ ಆ ತೀರ್ಮಾನಕ್ಕೆ ನಾನು ಮಾಡ್ತೀನಿ. ವಿಧಾನ ಪರಿಷತ್ನಲ್ಲಿ ಎರಡು ಪ್ರಮುಖ ವಿಚಾರಗಳು ಚರ್ಚೆ ಆಗ್ತವೆ, ವಿಶೇಷ ಚರ್ಚೆಗಳು. ಒಂದು ಹದಿಹರೆಯದ ಮಕ್ಕಳಲ್ಲಿ ಸಮಸ್ಯೆಗಳು, ಸೊ ಮತ್ತೊಂದು ಏನು ಡ್ರಗ್ ಅಡಿಕ್ಟು. ಸೊ ಏನು ಮೆಸೇಜ್ ಕೊಡ್ತೀರಿ ಮತ್ತು ಎಷ್ಟು ಚರ್ಚೆ ಇದು ಪ್ರಮುಖ ಅನ್ಸುತ್ತೆ? ನಾನು ಕ್ವಶನ್ ಅವರ್ಸ್ ಮುಗಿದ ನಂತರ ಪೂರ್ಣ ಕ್ವಶನ್ ಅವರ್ಸು ತಿರ್ತಿ ಬೇಗ ಮುಗಿಸ್ಕೊತೀವಿ. ಮಧ್ಯಾಹ್ನ ಮ್ಯಾಗಿಂದ ಶುರು ಮಾಡಿಬಿಡ್ತೀವಿ. ಊಟದ ನಂತರ 3 ಗಂಟೆಯಿಂದ 7 ಗಂಟೆ 8 ಗಂಟೆ ಮಾಡಿ ಚರ್ಚೆ ಕೊಡ್ತೀವಿ. ಎರಡು ಇದನ್ನು ಒಂದೊಂದು ವಾರ, ಫಸ್ಟ್ ವೀಕ್ ಒಂದು, ಸೆಕೆಂಡ್ ವೀಕ್ ಒಂದು ನಾವು ಮಾಡ್ತೀವಿ. ಮಾಡಿ ಅದನ್ನು ಕೊಡ್ತೀವಿ, ಸಫಿಷಿಯೆಂಟ್ ಟೈಮ್ ಕೊಡ್ತೀವಿ, ಮಾತಾಡೋಕ್ಕೆಲ್ಲ ಇದು ಮಾಡಿ. ಸಭಾಪತಿಯವರಿಗೆ ಯಾಕಂತ ತಮ್ಮ ಇಷ್ಟು ಸುದೀರ್ಘ ಇತಿಹಾಸದಲ್ಲಿ ಸೊ ಸಾಕಷ್ಟು ಘಟನೆಗಳು ನೋಡಿದ್ದೀರಾ, ಸೊ ಸೆಷನ್ ನಡೆದಿರೋಂಥ ಘಟನೆಗಳು ಕೂಡ ನೋಡಿದ್ದೀರಾ. ಈ ಎರಡು ವಿಚಾರ ಸಂಬಂಧಪಟ್ಟಂತೆ ಯಾಕೆ ಈ ರೀತಿ ಚರ್ಚೆ ಕೊಡಬೇಕಂತ ಅನಿಸ್ತು? ಯಾಕಂದ್ರೆ ನೋಡಿ, ಈ ಒಂದು ತಿಂಗಳಿಂದ ಪೇಪರ್ ನೋಡಿ, ತಿಂಗಳಿಂದ ಮೊನ್ನೆಯಲ್ಲಿ ಮೊಬೈಲ್ ಕೇಳಿದ ತಾಯಿಗೆ ಮೊಬೈಲ್ ಕೊಡಲಿಲ್ಲ, ಕ್ರಿಕೆಟ್ ಬ್ಯಾಟ್ ಹಿಡಿದು ತಾಯಿನ ಹೊಡೆದು ಬಿಟ್ಟು ತಾಯಿ ಸತ್ತು ಹೋದ್ಲು. ಆಮೇಲೆ ಈಗ ಮಕ್ಕಳು ಡ್ರಗ್ ಅಡಿಕ್ಟ್ ಆಗಿರ್ತಾರೆ, ತಂದೆ ತಾಯಿಗೆ ಗೊತ್ತಿರೋಲ್ಲ. ಬಂದು ರಾತ್ರಿ ಮನೆಯಾಗ ಮಕ್ಕೊಂಡಾಗ ಬೆಳಗ್ಗೆ 8 ಗಂಟೆ ಮಟ್ಟ ಎದ್ದೇ ಇಲ್ಲ. ಅವಾಗಾಗಿ ತಾಯಿ ಇದನ್ನು ಮಾಡಿದಾಗ, ಇಲ್ಲ ನಿನ್ನೆ ರಾತ್ರಿ ಎಲ್ಲ ಡ್ರಗ್ ಇದು ಮಾಡ್ಯಾನ ಅಂತ ಹೇಳ್ಯಾರ. ಆಮೇಲೆ ಸ್ಕೂಲ್ಗಳ ಮಕ್ಕಳಲ್ಲಿ ಏನೋ ಅಂಗಡಿ ಅವರು ಅದು
ಚಾಕ್ಲೇಟ್ ಡ್ರಗ್ ಹಾಕುವಂಥ ಪೇಪರ್ ಬಂದು ಇಂಥವೆಲ್ಲ ಆಗಬಾರ್ದು. ಅದರಿಂದ ತಂದೆ ತಾಯಿಗಳಿಗೆ ವರೀದು, ಸಮಾಜಕ್ಕೆ ವರಿ, ಹದಿಹರೆಯದ ಮಕ್ಕಳು ಹಾಳಾಗಬಾರ್ದು ಅನ್ನೋದು ಒಂದು ನಮ್ಮ ಡ್ಯೂಟಿ, ಅದು ನಮ್ಮ ಜವಾಬ್ದಾರಿ ಸ್ಥಾನ ನಾವು ಇದ್ದವರು ಮಾಡಲೇಬೇಕಾದ, ಅದಕ್ಕೆ ನಾವು ಮಾಡಿದ್ವಿ. ಇದನ್ನು ಹೊರತುಪಡಿಸಿ ವಿಧಾನ ಪರಿಷತ್ನಲ್ಲಿ ಈ ಬಾರಿ ಕಾಂಗ್ರೆಸ್ ಸದಸ್ಯರ ಸಂಖ್ಯೆ ಹೆಚ್ಚಳಾಗುತ್ತೆ ಅನ್ನುವಂಥದ್ದು ನಮ್ಮ ನಿರ್ದೇಶನ. ಅದಾದ ನಂತರ ಒಂದು ಸದಸ್ಯರು ಕಡಿಮೆ ಆಗುತ್ತು. ಸೊ ಅವೆಲ್ಲ ಕೂಡ ರಾಜಕೀಯ ಲೆಕ್ಕಾಚಾರ ಆಗಿರುವಂಥದ್ದು. ತಮ್ಮನ್ನು ಕೆಳಗಿಳಿಸಿ ಕಾಂಗ್ರೆಸ್ನಿಂದ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಚರ್ಚೆ ಆಗ್ತಾ ಇರುವಂಥದ್ದು. ಹಿರಿಯ ಸದಸ್ಯರಿದ್ದೀರಿ, ಏನು ಅನಿಸುತ್ತೆ ಸರ್ ಈ ಬಗ್ಗೆ? ಇದು ಪ್ರಜಾಪ್ರಭುತ್ವ. ಇಲ್ಲಿವರೆಗೆ ನೋಡಿ, ಇಲ್ಲಿದ್ದಾರೆ ಅದು ಬಸವರಾಜೇಶ್ವರ ಇದ್ದರು ಗುಂಡ್ರಾ ಇದ್ದಾಗ, ಅವರಾದ ನಂತರ ರಹಮಾನ್ ಬಂದಾಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವರೇನು ಇದನ್ನು ಮಾಡಲ್ಲ. ನಮ್ಮಲ್ಲಿ ಸಭಾಪತಿ ಅವ್ರನ್ನ ಕೆಳಗಿಳಿಸೋದು, ಅವಿಶ್ವಾಸ ಮಂಡನೆ ಮಾಡೋದು ಇರಲಿಲ್ಲ. ಒಂದು ಸರಿ ಶಂಕರಮೂರ್ತಿ ಅವರು ಮಾಡಿದರು, ಆಮೇಲೆ ಉಪಾಧ್ಯಕ್ಷರಿಗೆ ಪುಟ್ಟಣ್ಣಗೆ ಮಾಡಿದರು, ವಿಮಲಾಗೌಡ್ರಿಗೆ ಮಾಡಿದರು. ಪದ್ಧತಿ ಒಳ್ಳೆಯದಲ್ಲ, ಬಟ್ ಅದು ಬಂದಾಗ ನಾವು ನೋಡ್ತೀವಿ. ನಾನು ಎಲ್ಲ ಇಟ್ಟು ಅಲ್ಲಿ ಗಟ್ಟಿಯಂಗೆ ಕೂತ್ಕೊಳ್ಳೋಕೆ ನಾ ಇಲ್ಲ. ನಮ್ಮ ಮೇಲೆ ಅವಿಶ್ವಾಸ ಒಂದು ಬಂದರೆ, ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ಬೇಕಾದ್ರೆ ರೂಲ್ಸ್ ಇದು ಬೇಕು. ಏನೋ ತಪ್ಪಾಗಿರ್ಬೋದು, ಅಥವಾ ಯಾರಿಗಾರು ನಾವು ಇದನ್ನು ಮಾಡಿರ್ಬೋದು, ಸರ್ಕಾರಕ್ಕೆ ಏನಾರು ಇದನ್ನು ಹೇಳ್ಬೋದು, ಅಥವಾ ಯಾವುದೋ ಒಂದು ವಿರೋಧ ಪಕ್ಷದವ್ರಿಗೆ ಏನೋ ಒಟ್ಟು ನಾವು ಸದನದ ನಿಯಮಗಳನ್ನು ಬಿಟ್ಟು ನಿಯಮ ಬಾಹಿರವಾಗಿ ಏನಾರು ಮಾಡಿದ್ರೆ ರೀಸನ್ ಹೇಳಬೇಕಲ್ಲ, ನಾನು ರೀಸನ್ ಕೇಳಬೇಕು. ಹಂಗೆ ನಾನು ಓಡಿ ಹೋಗಿಬಿಟ್ರೆ ನಾಳೆ ನಮ್ದು ಏನಿರ್ಬೇಕು ಅದಕ್ಕೆ ಮಾತಾಡಲಿ, ಅವರು ಹೇಳಿ, ನಮ್ಮ ತಪ್ಪುಗಳನ್ನು ಹೇಳಿ. ಇಲ್ಲ ಸಿಂಪಲ್ ನಾವು ಮೆಜಾರಿಟಿ ಇದ್ದೀವಿ, ನಾವು ವೋಟ್ ಹಾಕ್ತೀವಿ ಅಂತಂದ್ರೆ ಅದಕ್ಕೆ ಅವಾಗ ಏನು ಮಾಡೋಕ್ಕಾಗೋದಿಲ್ಲ. ನಾ ಆವಾಗ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀನಿ ನಾನು. ಇದನ್ನೆಲ್ಲ ಹೊರತುಪಡಿಸಿ ಇಡೀ ಸದನದಲ್ಲಿ ವಿಧಾನಸಭೆ ಇರೋದು, ವಿಧಾನ ಪರಿಷತ್ನಲ್ಲಿ ಹಿರಿಯ ಸದಸ್ಯರಾಗಿರುವಂಥದ್ದು ನೀವು ಸಾಕಷ್ಟು ಸರ್ಕಾರಗಳು ನೋಡಿದ್ದೀರಾ, ಶಾಸಕರ ಭವನದಲ್ಲಿ ಕೂಡ ಸಾಕಷ್ಟು ವಾಸ್ತವ್ಯ ಇದ್ದೀರಾ. ಸೊ ಇದೆಲ್ಲ ಹಿನ್ನೆಲೆಯಲ್ಲಿ ಈಗ ಬಂದಿರುವಂಥದ್ದು ಶಾಸಕರ ಭವನದಲ್ಲಿ ಸೇಫ್ಟಿ ಲಾಕರ್ ಮಾಡುವಂಥ ಇದಕ್ಕೆ ಈಗ ಪ್ರಸ್ತಾವನೆ ಆಗಿರುವಂಥದ್ದು. ಜನರ ದುಡ್ಡು ಇವೆಲ್ಲ ಕೂಡ ಚರ್ಚೆ ಆಗ್ತಾ ಇರೋದು. ಹಿರಿಯ ಶಾಸಕರಾಗಿ ಏನಂತ ಹೇಳ್ತೀರಾ ಸರ್ ನೀವು? ಸಲಹೆ ಅದು ಸ್ಪೀಕರ್ ಅವರು ತೀರ್ಮಾನ ಮಾಡಿದಾಗ ಅದು ಯಾಕೆ ಮಾಡಿರೋ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನೇನು ಹೇಳಕ್ಕೆ ಹೋದ್ರೆ, ಯಾಕಂದ್ರೆ ಅಲ್ಲಿ ಏನಾರು ಘಟನೆಗಳಾಗಿರ್ಬೇಕು, ಏನೋ ಇರಬೇಕು, ಅವ್ರಿಗೆ ಗೊತ್ತಿಲ್ಲ ನನಗೆ. ಅವ್ರು ತೀರ್ಮಾನ ತೊಗೊಂಡಾಗ ಅವ್ರ ತೀರ್ಮಾನಕ್ಕೆ ವ್ಯತಿರಿಕ್ತವಾಗಿ ಹೇಳಕ್ಕೆ, ಯಾಕಂದ್ರೆ ಕಾರಣಗಳು ಗೊತ್ತಿಲ್ಲ ನಮಗೆ. ಅಲ್ಲಿ ಏನೋ ಕಳಗಿಳು ಆಗ್ಯಾವೋ, ಮತ್ತೊಂದು ಆಗೈತೆ, ಅಥವಾ ಸೇಫ್ಟಿಲ್ ಅಂತ ಏನಾರು ಹೇಳಿರ್ಬೋದು, ಅದಕ್ಕೆ ಅವ್ರು ಮಾಡಿರ್ಬೋದು. ವಿಷಯ ನನಗೆ ಗೊತ್ತಿಲ್ಲ, ಏನು ಹೇಳಂಗಿಲ್ಲ. ಇದು ಬಸವರಾಜ ಹೊರಟ್ಟಿ ಅವರು ಹೇಳಿಕೆ. ಅವ್ರು ಹೇಳ್ತಾರೆ ಈ ಬಾರಿ ವಿಧಾನ ಪರಿಷತ್ನಲ್ಲಿ ಹೊಸ 2 ಪ್ರಮುಖ ವಿಚಾರಗಳನ್ನು ತೆಗೆದುಕೊಂಡಿರುವಂಥದ್ದು ಜನಸಾಮಾನ್ಯರಿಗೆ ಮತ್ತು ಮಕ್ಕಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕೂಡ, ಎಲ್ಲರಿಗೂ ಅನುಕೂಲ ನಿಟ್ಟಿನಲ್ಲಿ ವಿಶೇಷ ಚರ್ಚೆಯನ್ನು ಕೂಡ ಇಟ್ಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ರಿಪಬ್ಲಿಕ್ ಟಿವಿ, ಬೆಂಗಳೂರು. ವಿಧಾನ ಮಂಡಲದ ಅಧಿವೇಶನ ಕಲಾಪದ ಆರಂಭ ಆಗ್ತಾ ಇರುವಂಥದ್ದು. ವಿಧಾನ ಪರಿಷತ್ನ ಸಭಾಪತಿಯವರಾದಂಥ ಬಸವರಾಜ ಹೊರಟ್ಟಿ ನಮ್ಮ ಜೊತೆ ಇರುವಂಥದ್ದು. ಸರ್, ಈ ಪರಿಷತ್ ಕಲಾಪ ಸಾಕಷ್ಟು ಒಂದು ರೀತಿಯ ಚರ್ಚೆ ವಿಚಾರ ಆಗಿತ್ತು ಕಳೆದ ಬೆಳಗಾವಿ ಅಧಿವೇಶನ. ಅದಾದ ನಂತರ ಮೊದಲ ಅಧಿವೇಶನ ಆಗ್ತಾ ಇರುವಂಥದ್ದು. ನಿಮ್ಮ ಇತಿಹಾಸದಲ್ಲಿ ಅಥವಾ ನೀವು ಇರುವಂಥ ಇಷ್ಟೊಂದು ಇದರಲ್ಲಿ ಆ ಥರದ ಘಟನೆ ಎಂದೂ ಕೂಡ ಆಗಿರಲಿಲ್ಲ. ಆ ಘಟನೆಯ ಒಂದು ನೆನಪು ಅಥವಾ ಆ ರೀತಿ ಒಂದು ಏನಾದರೂ ಕೂಡ ಒಂದು ಇದು ಕಾಡ್ತಾ ಇದೆಯಾ? ಅಂದರೆ ಈ ಅಧಿವೇಶನ ಆರಂಭ ಆಗ್ತಾ ಇರೋದ್ರಿಂದ ಈ ಅಧಿವೇಶನಕ್ಕೆ ಅದೇನು ನಮ್ಗೆ ಕಾಡೋಂಗಿಲ್ಲ, ಯಾಕಂದ್ರೆ ಅದು ಮುಗಿದೋಗಿದ್ದೆ. ಆಗ ಮುಗಿದು ಮತ್ತು ಅದನ್ನು ಆಮೇಲೆ ಹೊಸ ಡೆವಲಪ್ಮೆಂಟ್ ಆದ ನಂತರ ಎಥಿಕ್ಸ್ ಕಮಿಟಿ ಕೊಟ್ಟಿವಿ. ಎಥಿಕ್ಸ್ ಕಮಿಟಿ ಏನು ರಿಪೋರ್ಟ್ ಕೊಡೋದು, ಆ ರಿಪೋರ್ಟಿಗೆ ನಾವೆಲ್ಲರೂ ಬದ್ಧರಾಗಬೇಕಾಗ್ತಿದೆ. ಅವ್ರನ್ನ ಅಲ್ಲಿ ಕರೀತಾರೋ, ಅಲ್ಲಿ ಇಬ್ಬರನ್ನೂ ಕರೀತಾರೆ, ಬರೀ ಅವ್ರ ಅಬ್ಸೆಂಟಾಗಿ ಮಾಡೋದಿಲ್ಲ. ಕರೆದು ಚರ್ಚೆ ಮಾಡಿ ಎಲ್ಲ ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ಅವ್ರ ರಿಪೋರ್ಟನ್ನು ಕೊಟ್ಟಂದ್ರೆ ಆ ರಿಪೋರ್ಟನ್ನು ಒಪ್ಕೊಳ್ಳೋದು ನಮ್ಮ ಡ್ಯೂಟಿ. ಒಪ್ಕೊಂಡ್ಬಿಡ್ತೀವಿ. ಅದು ಅಕಸ್ಮಾತ್ ಅದು ನೋಡ್ಬೇಕು, ರೂಲ್ ನನಗೆ ಗೊತ್ತಿಲ್ಲ. ನೆಸರಿ ಅಂದರೆ ಹೌಸಿಗೆ ಪ್ಲೇಸ್ ಮಾಡ್ತೀವಿ ಇಷ್ಟು. ಸದಸ್ಯರಿಗೆ ಇವಾಗ ಅಸಾಮಾನ್ಯ ಪದಕ ಬಳಸಿದ್ದಾರೆ ಅಂತ ಅವ್ರು ಹೇಳ್ತಾ ಇರುವಂಥದ್ದು, ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಎಲ್ಲ ಹಿನ್ನೆಲೆ ನೀವು ಒಂದು ರೂಲಿಂಗ್ ಕೊಟ್ಟರೆ ಸದಸ್ಯರಿಗೆ ಏನಾದರೂ ಕೂಡ ಈ ಅಧಿವೇಶನದಲ್ಲಿ ಏನಾದ್ರು ಒಂದು ಸೂಚನೆ, ಸಲಹೆ, ಕಿವಿ ಮಾತು ಏನಾದ್ರು ಹೇಳ್ತೀರಾ? ಅದನ್ನು ನಾವೇನಂತೀನಿ ಅಂದರೆ, ಅದು ಏನೇ ಇರಲಿ ವಿಷಯ, ಯಾರಿಗೂ ಪರ್ಟಿಕ್ಯುಲರಿ ಹೆಣ್ಣು ಮಕ್ಕಳಿಗೆ ಯಾರೇ ಇರಲಿ ಮಾತಾಡೋ ಪದ್ಧತಿ ನಾನು ಬರ್ದೀನಿ ನಾನು ರೂಲಿಂಗ್ದಾಗ. ಬಟ್ ಈಗ ನಾನು ಎಲ್ಲರನ್ನೂ ಕರೆದೀನಿ, ದಿನೊಬ್ಬೊಬ್ಬರನ್ನ ಇಬ್ಬಿಬ್ಬರನ್ನ ಕರೆದು ಮಾತಾಡಿ ಪದಗಳನ್ನು ಬಳಸೋದು ಸಣ್ಣ ಮಕ್ಕಳಲ್ಲಿ ಹೇಳಕ್ಕೆ. ಇವ್ರಿಗೆ ಸಣ್ಣ ಮಕ್ಕಳಿಗೆ ಹೇಳ್ಬೋದು ಏನು ಸಂವಿಧಾನಕ್ಕೆ ಏನು ಸಂವಿಧಾನ ಅಂತ ಗೊತ್ತಿರ್ತಿದೆ. ಅದಕ್ಕೆ ಒಂದು ಸರಿ ಎಲ್ಲ ಅವ್ರ ಲೀಡರ್ಸನ್ನು ಕರೆದು ನಾನು ಮಾತಾಡ್ತೀನಿ. ನಾವು ಎಲ್ಲ ಎಮೋಷನ್ ಆಗಬಾರ್ದು ಮತ್ತು ಕೆಟ್ಟ ಪದ ಬಳಸಬಾರ್ದು ಅನ್ನೋದು ಹೇಳ್ತೀನಿ. ನಾ ಅವತ್ತು ರವಿ ಅವ್ರಿಗೆ ಬೆಳಗ್ಗೆ ಹೇಳಿದ್ದೆ, ನಾನು ಈ ಮಾತಾಡುವಾಗ ಭಾಳ ಇದನ್ನು ಮಾಡಬೇಡ್ರಿ, ಪದಗಳನ್ನ ಬಳಸುವಾಗ ನಮ್ಮ ಮೇಲೆ ಒಮ್ಮೊಮ್ಮೆ ಏನೋ ಆಗುತ್ತೆ. ನಾವೀಗ ಆಕಸ್ಮಿಕವಾಗಿ ನನಗೂ ಒಂದು ಸರಿ ನಾವು ಎಲ್ಲಿದೆ ಅಂತ ಅಂದಿದ್ದು. ನಾನು ಇಮ್ಮಿಡಿಯೇಟ್ಲಿ ಹಿಂದೆ ತಗೊಂಡೆ. ಅವ್ರಿಗೆ ಗೊತ್ತಾಗಿದ್ದಿಲ್ಲ ಅದು. ರಿಪೋರ್ಟರ್ಸಿಗೆ ಅವಾಗದ 84ದಾಗ ಇವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಅದು. ನನಗೆ ಸರ್ ನಾ ಇದೇಗೆ ಮಾತಾಡಿದೆ, ನಮ್ಮ ಗ್ರಾಮ್ಯ ಭಾಷೆ ಬಂತು, ಹಳ್ಳಿ ಭಾಷೆ ಬಂತು, ದಯಮಾಡಿ ಅದನ್ನು ಹಿಂದೆ ತಗೊಳ್ತೀನಿ, ಸದನಕ್ಕೆ ಕ್ಷಮೆ ಕೊಡ್ತೀನಿ. ಯಾರು ಗೊತ್ತೇ ಇಲ್ಲ ಅದು, ಗೊತ್ತೇ ಇಲ್ಲ. ಅವಾಗ ಏನು ಅಂದಾಗ ಬರ್ತದೆಲ್ಲ. ಹಂಗೆ ಅದು
ನೋಡಿ ಮೇಲ್ಮನೆ ಇದು, ಮೇಲ್ಮನೆಯಲ್ಲಿ ಯಾವುದೇ ರೀತಿಯಿಂದ ಚರ್ಚೆ ಮಾಡಲಿ, ಟೀಕೆ ಮಾಡಲಿ, ಸರ್ಕಾರವನ್ನು ಇಕ್ಕಟ್ಟು ಸಿಗಿಸಲಿ, ಬಟ್ ಈ ಪದಗಳನ್ನು ಬಳಸೋದು ಸರಿಯಲ್ಲ. ಸರ್ ಏನಾದರೂ ಮತ್ತೊಮ್ಮೆ ರಾಜಿ ಮಾಡುವಂಥ ಪ್ರಯತ್ನ ಈಗ ಎಥಿಕ್ಸ್ ಕಮಿಟಿಗೆ ಹೋಗಿದೆ, ಇಬ್ಬರೂ ಕೂಡ ಸದನ ಆರಂಭ ಆಗ್ತಾರೆ ಅಂತೇಳಿ ಮುಖಾಮುಖಿ ಆಗ್ತಾರೆ, ರಾಜಿ ಮಾಡುವಂಥ ಪ್ರಯತ್ನ ಏನಾದ್ರು ಮಾಡ್ತೀರಾ? ನಾ ಈಗ ನೋಡ್ತೀನಿ, ಎಥಿಕ್ಸ್ ಕಮಿಟಿಯಾಗಿದ್ದಾಗ ರೂಲ್ಸ್ ನೋಡಬೇಕು. ಕಮಿಟಿಯಾಗಿದ್ದಾಗ ರಾಜೀನಾಮೆ ಮಾಡಿ ನಾನೇ ಕಮಿಟಿ ಕಳಿಸೀನಿ, ಅದು ಕಾಂಟ್ರಾಡಿಕ್ಟರಿ ಆಗಬಾರ್ದು. ಮತ್ತು ಅವ್ರ ಪೊಸಿಷನ್ ಏನು ಎಥಿಕ್ಸ್ ಕಮಿಟಿ ಅವರು? ಎಥಿಕ್ಸ್ ಕಮಿಟಿಗೆ ನಾನು ಹೇಳ್ತೀನಿ, ಅವ್ರು ಕರೆದು ಆ ಚೇರ್ಮನ್ ಅದ, ಈಗ ಅವ್ರ ಕೋರ್ಟಿಂದ ನಡೆದೈತಿ, ಬಂದ ಲಘು ಒಂದು ಮೀಟಿಂಗ್ ಕರೆದು ಅದನ್ನು ಸ್ಟಾರ್ಟ್ ಮಾಡಿ ಲಘು ರಿಪೋರ್ಟ್ ಕೊಡು ಅಂತ ಹೇಳ್ತೀನಿ. ಸದನ ಮುಗಿ ಹೊಡೆದು ಕೊಟ್ರಂದ್ರೆ ಅದನ್ನು ಒಂದು ಸರಿ ಆಡ್ತೀನಿ. ಅವ್ರ ಒಪಿನಿಯನ್ನ ನಮಗೇನಾರು ಅಧಿಕಾರ ಕೊಟ್ರಂದ್ರೆ, ಸರ್ ನೀವು ಹೆಂಗೆ ತೀರ್ಮಾನ ತಗೋತೀವಿ ಅದಕ್ಕೆ ನಮ್ಮ ಎಥಿಕ್ಸ್ ಕಮಿಟಿ ಬದ್ದಿದೆ ಅಂತಂದ್ರೆ ಇಬ್ಬರನ್ನ ಕರೆದು ಕಂಪೇರ್ ಮಾಡಿ ಅವಾಗ ಹೇಳ್ತೀನಿ ನಾನು, ವೆದರ್ ಇಟ್ ಇಸ್ ಅ ರೈಟ್ ಆರ್ ಹಂಗಪ್ಪ, ಏನು ತಪ್ಪಿದ್ದರೆ ಇಲ್ಲ ಕ್ಷಮಿಸ್ರಿ, ನಾನು ಹಂಗಂದಿಲ್ಲ, ಆದರೂ ಸಹಿತ ನೀವು ನಮ್ಮ ಸಹೋದರಿ ತಜ್ಞೆ, ಹೆಣ್ಣು ಮಕ್ಕಳು ನಾವು ಗೌರವ ಕೊಡ್ತೇವೆ ಅನ್ನೋಂಥ ಮಾತನ್ನು ಹೇಳಿ ಸ್ವಲ್ಪ ಅವ್ರಿಗೂ ತಿಳಿ ಹೇಳಿ ಮಾಡ್ಬೇಕಂತ ಐತಿ. ಮಾಡ್ತೀನಿ ಅಂತ ನಂಬಿಕೆನೂ ಐತಿ, ನೋಡೋಣ ಅದನ್ನು. ಇವೆಲ್ಲ ಕೂಡ ಸುಖ ಅಂತ ಆಗುತ್ತೆ ಅನ್ಸುತ್ತೆ. ಅಂದರೆ ಇವ ರೀತಿಯ ಎಥಿಕ್ಸ್ ಕಮಿಟಿ ಅವ್ರನ್ನ ನಾನು ಒಂದು ಮೀಟಿಂಗ್ ಮಾಡಬೇಕು, ಅವರು ಮಾಡಿ ಅವ್ರು ಏನು ಮಾಡ್ಬೇಕಂದ್ರೆ ಹಿಂಗೆ ಅಧಿಕಾರ ಕೊಟ್ಟಿವಿ ಅಂದ್ರೆ ನಾವು ಮಾಡಬೇಕು. ಇಲ್ಲಾಂದ್ರೆ ಅವ್ರು ಎಥಿಕ್ಸ್ ಕಮಿಟಿ ಅವ್ರು ಏನು ತೀರ್ಮಾನ, ಆ ಎಥಿಕ್ಸ್ ಕಮಿಟಿ ಅವ್ರು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಮಾಡ್ತೀನಿ. ವಿಧಾನ ಪರಿಷತ್ನಲ್ಲಿ ಎರಡು ಪ್ರಮುಖ ವಿಚಾರಗಳು ಚರ್ಚೆ ಆಗ್ತವೆ, ವಿಶೇಷ ಚರ್ಚೆಗಳು. ಒಂದು ಹದಿಹರೆಯದ ಮಕ್ಕಳಲ್ಲಿ ಸಮಸ್ಯೆಗಳು, ಸೊ ಮತ್ತೊಂದು ಏನು ಡ್ರಗ್ ಅಡಿಕ್ಟು. ಸೊ ಏನು ಮೆಸೇಜ್ ಕೊಡ್ತೀರಿ ಮತ್ತು ಎಷ್ಟು ಚರ್ಚೆ ಇದು ಪ್ರಮುಖ ಅನ್ಸುತ್ತೆ? ನಾನು ಕ್ವಶನ್ ಅವರ್ಸ್ ಮುಗಿದ ನಂತರ ಪೂರ್ಣ ಕ್ವಶನ್ ಅವರ್ಸು ತಿರ್ತಿ ಬೇಗ ಮುಗಿಸ್ಕೊತೀವಿ. ಮಧ್ಯಾಹ್ನ ಮ್ಯಾಗಿಂದ ಶುರು ಮಾಡಿಬಿಡ್ತೀವಿ. ಊಟದ ನಂತರ 3 ಗಂಟೆಯಿಂದ 7 ಗಂಟೆ 8 ಗಂಟೆ ಮಾಡಿ ಚರ್ಚೆ ಕೊಡ್ತೀವಿ. ಎರಡು ಇದನ್ನು ಒಂದೊಂದು ವಾರ, ಫಸ್ಟ್ ವೀಕ್ ಒಂದು, ಸೆಕೆಂಡ್ ವೀಕ್ ಒಂದು ನಾವು ಮಾಡ್ತೀವಿ. ಮಾಡಿ ಅದನ್ನು ಕೊಡ್ತೀವಿ, ಸಫಿಷಿಯೆಂಟ್ ಟೈಮ್ ಕೊಡ್ತೀವಿ, ಮಾತಾಡೋಕ್ಕೆಲ್ಲ ಇದು ಮಾಡಿ. ಸಭಾಪತಿಯವರಿಗೆ ಯಾಕಂತ ತಮ್ಮ ಇಷ್ಟು ಸುದೀರ್ಘ ಇತಿಹಾಸದಲ್ಲಿ ಸೊ ಸಾಕಷ್ಟು ಘಟನೆಗಳು ನೋಡಿದ್ದೀರಾ, ಸೊ ಸೆಷನ್ ನಡೆದಿರುವಂಥ ಘಟನೆಗಳು ಕೂಡ ನೋಡಿದ್ದೀರಾ. ಈ ಎರಡು ವಿಚಾರ ಸಂಬಂಧಪಟ್ಟಂತೆ ಯಾಕೆ ಈ ರೀತಿ ಚರ್ಚೆ ಕೊಡಬೇಕಂತ ಅನಿಸ್ತು? ಯಾಕಂದ್ರೆ ನೋಡಿ, ಈ ಒಂದು ತಿಂಗಳಿಂದ ಪೇಪರ್ ನೋಡಿ, ತಿಂಗಳಿಂದ ಮೊನ್ನೆ ಎಲ್ಲೇ ಮೊಬೈಲ್ ಕೇಳಿದ ತಾಯಿಗೆ ಮೊಬೈಲ್ ಕೊಡಲಿಲ್ಲ, ಕ್ರಿಕೆಟ್ ಬ್ಯಾಟ್ ಹಿಡಿದು ತಾಯಿನ ಹೊಡೆದು ಬಿಟ್ಟು ತಾಯಿ ಸತ್ತು ಹೋದ್ಲು. ಆಮೇಲೆ ಈಗ ಮಕ್ಕಳು ಡ್ರಗ್ ಅಡಿಕ್ಟ್ ಆಗಿರ್ತಾರೆ, ತಂದೆ ತಾಯಿಗೆ ಗೊತ್ತಿರೋಲ್ಲ. ಬಂದು ರಾತ್ರಿ ಮನೆಯಾಗ ಮಕ್ಕೊಂಡಾಗ ಬೆಳಗ್ಗೆ 8 ಗಂಟೆ ಮಟ್ಟ ಎದ್ದೇ ಇಲ್ಲ. ಅವಾಗ ತಾಯಿ ಇದನ್ನು ಮಾಡಿದಾಗ ಇಲ್ಲ ನಿನ್ನೆ ರಾತ್ರಿ ಎಲ್ಲ ಡ್ರಗ್ ಇದು ಮಾಡ್ಯಾರ ಅಂತ ಹೇಳ್ಯಾರ. ಆಮೇಲೆ ಸ್ಕೂಲ್ಗಳ ಮಕ್ಕಳಲ್ಲಿ ಏನೋ ಅಂಗಡಿ ಅವರು ಅದು ಚಾಕ್ಲೇಟ್ ಡ್ರಗ್ ಹಾಕುವಂಥ ಪೇಪರ್ ಬಂದ. ಇಂಥವೆಲ್ಲ ಆಗಬಾರ್ದು. ಅದರಿಂದ ತಂದೆ ತಾಯಿಗಳಿಗೆ ವರೀದು, ಸಮಾಜಕ್ಕೆ ವರಿ, ಹದಿಹರೆಯದ ಮಕ್ಕಳು ಹಾಳಾಗಬಾರ್ದು ಅನ್ನೋದು ನಮ್ಮ ಡ್ಯೂಟಿ, ಅದು ನಮ್ಮ ಜವಾಬ್ದಾರಿ ಸ್ಥಾನ ನಾವು ಇದ್ದವರು ಮಾಡಲೇಬೇಕಾದ, ಅದಕ್ಕೆ ನಾವು ಮಾಡಿದ್ದೇವೆ. ಇದನ್ನು ಹೊರತುಪಡಿಸಿ ವಿಧಾನ ಪರಿಷತ್ನಲ್ಲಿ ಈ ಬಾರಿ ಕಾಂಗ್ರೆಸ್ ಸದಸ್ಯರ ಸಂಖ್ಯೆ ಹೆಚ್ಚಳ ಆಗುತ್ತೆ ಅನ್ನುವಂಥದ್ದು ನಮ್ಮ ನಿರ್ದೇಶನ. ಅದಾದ ನಂತರ ಒಂದು ಸದಸ್ಯರು ಕಡಿಮೆ ಆಗುತ್ತೋ, ಸೊ ಅವೆಲ್ಲ ಕೂಡ ರಾಜಕೀಯ ಲೆಕ್ಕಾಚಾರ ಆಗಿರುವಂಥದ್ದು. ತಮ್ಮನ್ನು ಕೆಳಗಿಳಿಸಿ ಕಾಂಗ್ರೆಸ್ನಿಂದ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಚರ್ಚೆ ಆಗ್ತಾ ಇರುವಂಥದ್ದು. ಹಿರಿಯ ಸದಸ್ಯರಿದ್ದೀರಿ, ಏನು ಅನಿಸುತ್ತೆ ಸರ್ ಈ ಬಗ್ಗೆ? ಇದು ಪ್ರಜಾಪ್ರಭುತ್ವ. ಇಲ್ಲಿವರೆಗೆ ನೋಡಿ, ಇಲ್ಲಿದ್ದಾರೆ ಅದು ಬಸವರಾಜ ಸರ್ ಇದ್ದರು ಗುಂಡ್ರಾ ಇದ್ದಾಗ, ಅವರಾದ ನಂತರ ರಮಣಕ ಬಂದಾಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದರು. ಅವ್ರೇನು ಇದನ್ನು ಮಾಡಲಿಲ್ಲ. ನಮ್ಮಲ್ಲಿ ಸಭಾಪತಿ ಅವ್ರನ್ನ ಕೆಳಗಿಳಿಸೋದು, ಅವಿಶ್ವಾಸ ಮಂಡನೆ ಮಾಡೋದು ಇರಲಿಲ್ಲ. ಒಂದು ಸರಿ ಶಂಕರ ಮೂರ್ತಿ ಅವರು ಮಾಡಿದರು, ಆಮೇಲೆ ಉಪಾಧ್ಯಕ್ಷರಿಗೆ ಪುಟ್ಟಣ್ಣಗೆ ಮಾಡಿದರು, ವಿಮಲಾ ಗೌಡ್ರಿಗೆ ಮಾಡಿದರು. ಪದ್ಧತಿ ಒಳ್ಳೆಯದಲ್ಲ, ಬಟ್ ಅದು ಬಂದಾಗ ನಾವು ನೋಡ್ತೀವಿ. ನಾನು ಎಲ್ಲ ಇಟ್ಟು ಅಲ್ಲಿ ಗಟ್ಟಿ ಹಂಗೆ ಕೂತ್ಕೊಳ್ಳೋಕೆ ನಾ ಇಲ್ಲ. ನಮ್ಮ ಮೇಲೆ ಅವಿಶ್ವಾಸ ಒಂದು ಬಂದರೆ, ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ಬೇಕಾದ್ರೆ ರೂಲ್ಸ್ ಇದು ಬೇಕು. ಏನಾದ್ರು ತಪ್ಪಾಗಿರ್ಬೋದು, ಅಥವಾ ಯಾರಿಗಾರು ನಾವು ಇದನ್ನು ಮಾಡಿರ್ಬೋದು, ಸರ್ಕಾರಕ್ಕೆ ಏನಾರು ಇದನ್ನು ಹೇಳ್ಬೋದು, ಅಥವಾ ಯಾವುದೋ ಒಂದು ವಿರೋಧ ಪಕ್ಷದವ್ರಿಗೆ ಏನಾರು ಒಟ್ಟು ನಾವು ಸದನದ ನಿಯಮಗಳನ್ನು ಬಿಟ್ಟು ನಿಯಮ ಬಾಹಿರವಾಗಿ ಏನಾರು ಮಾಡಿದ್ರೆ ರೀಸನ್ ಹೇಳಬೇಕಲ್ಲ, ನಾನು ರೀಸನ್ ಕೇಳಬೇಕು. ಹಂಗೆ ನಾನು ಓಡಿ ಹೋಗಿಬಿಟ್ರೆ ನಾಳೆ ನಮ್ದು ಏನಿರ್ಬೇಕು ಅದಕ್ಕೆ ಮಾತಾಡಲಿ, ಅವರು ಹೇಳಿ ನಮ್ಮ ತಪ್ಪುಗಳನ್ನು ಹೇಳಿ. ಇಲ್ಲ ಸಿಂಪಲ್ ನಾವು ಮೆಜಾರಿಟಿ ಇದ್ದೀವಿ, ನಾವು ವೋಟ್ ಹಾಕ್ತೀವಿ ಅಂತಂದ್ರೆ ಅದಕ್ಕೆ ಅವಾಗ ಏನು ಮಾಡೋಕ್ಕಾಗೋದಿಲ್ಲ. ನಾವು ಆವಾಗ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀನಿ ನಾನು. ಇದನ್ನೆಲ್ಲ ಹೊರತುಪಡಿಸಿ ಇಡೀ ಸದನದಲ್ಲಿ ವಿಧಾನಸಭೆ ಇರೋದು, ವಿಧಾನ ಪರಿಷತ್ನಲ್ಲಿ ಹಿರಿಯ ಸದಸ್ಯರಾಗಿರುವಂಥದ್ದು ನೀವು ಸಾಕಷ್ಟು ಸರ್ಕಾರಗಳು ನೋಡಿದ್ದೀರಾ, ಶಾಸಕರ ಭವನದಲ್ಲಿ ಕೂಡ ಸಾಕಷ್ಟು ವಾಸ್ತವ್ಯ ಇದ್ದೀರಾ. ಸೊ ಇದೆಲ್ಲ ಹಿನ್ನೆಲೆಯಲ್ಲಿ ಈಗ ಬಂದಿರುವಂಥದ್ದು ಶಾಸಕರ ಭವನದಲ್ಲಿ ಸೇಫ್ಟಿ ಲಾಕರ್ ಮಾಡುವಂಥ ಇದಕ್ಕೆ ಈಗ ಪ್ರಸ್ತಾವನೆ ಆಗಿರುವಂಥದ್ದು. ಜನರ ದುಡ್ಡು ಇವೆಲ್ಲ ಕೂಡ ಚರ್ಚೆ ಆಗ್ತಾ ಇರೋದು. ಹಿರಿಯ ಶಾಸಕರಾಗಿ ಏನಂತ ಹೇಳ್ತೀರಾ ಸರ್ ನೀವು? ಸಲಹೆ ಅದು ಸ್ಪೀಕರ್ ಅವರು ತೀರ್ಮಾನ ಮಾಡಿದಾಗ ಅದು ಯಾಕೆ ಮಾಡಿರೋ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನೇನು ಹೇಳಕ್ಕೆ ಹೋದ್ರೆ, ಯಾಕಂದ್ರೆ ಅಲ್ಲಿ ಏನಾರು ಘಟನೆಗಳಾಗಿರ್ಬೇಕು, ಇರಬೇಕು, ಅವ್ರಿಗೆ ಗೊತ್ತಿಲ್ಲ ನನಗೆ. ಅವ್ರು ತೀರ್ಮಾನ ತೊಗೊಂಡಾಗ ಅವ್ರ ತೀರ್ಮಾನಕ್ಕೆ ವ್ಯತಿರಿಕ್ತವಾಗಿ ಹೇಳಕ್ಕೆ, ಯಾಕಂದ್ರೆ ಕಾರಣಗಳು ಗೊತ್ತಿಲ್ಲ ನಮಗೆ.
ಅಲ್ಲೇನೋ ಕಳಗಿಳು ಆಗ್ಯಾವ ಮತ್ತೊಂದು ಆಗೈತೆ ಅಥವಾ ಸೇಫ್ಟಿಲ್ ಅಂತ ಏನಾದ್ರು ಹೇಳಿರ್ಬೋದು, ಅದಕ್ಕೆ ಅವ್ರು ಮಾಡಿರ್ಬೋದು. ವಿಷಯ ನನಗೆ ಗೊತ್ತಿಲ್ಲ, ನಾನು ಏನು ಹೇಳಂಗಿಲ್ಲ. ಇದು ಬಸವರಾಜ ಹೊರಟ್ಟಿ ಅವರು ಹೇಳಿಕೆ. ಅವ್ರು ಹೇಳ್ತಾರೆ ಈ ಬಾರಿ ವಿಧಾನ ಪರಿಷತ್ನಲ್ಲಿ ಹೊಸ 2 ಪ್ರಮುಖ ವಿಚಾರಗಳನ್ನು ತೆಗೆದುಕೊಂಡಿರುವಂಥದ್ದು ಜನಸಾಮಾನ್ಯರಿಗೆ ಮತ್ತು ಮಕ್ಕಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕೂಡ, ಎಲ್ಲರಿಗೂ ಅನುಕೂಲ ನಿಟ್ಟಿನಲ್ಲಿ ವಿಶೇಷ ಚರ್ಚೆಯನ್ನು ಕೂಡ ಇಟ್ಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ರಿಪಬ್ಲಿಕ್ ಟಿವಿ, ಬೆಂಗಳೂರು.